ಪೂಜ್ಯರಾದ ಭಗವದ್ಬಂಧುಗಳೇ, ಅಥರ್ವಣ ವೇದಾಂತರ್ಗತವಾದ ಪ್ರಶ್ನೋಪನಿಷತ್ತು ಈ ಕುರಿತು ಇಂದು ನಾವು ಅಧ್ಯಯನ ಮಾಡೋಣ. ಮೊದಲನೆಯದಾಗಿ ಶಾಂತಿ ಮಂತ್ರ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸ್ತುಷ್ಟುವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಶ್ನೋಪನಿಷತ್ತು. ಪ್ರಥಮ ಪ್ರಶ್ನ. ಭರದ್ವಾಜ ಪುತ್ರನಾದ ಸುಕೇಶನು, ಶಿಬಿಯ ಮಗನಾದ ಸತ್ಯಕಾಮನು, ಗಾರ್ಗ್ಯ ಗೋತ್ರೋದ್ಭವನಾದ ಸೌರ್ಯಾಯಣಿಯು, ಅಶ್ವಲನ ಪುತ್ರನಾದ ಕೌಸಲ್ಯ, ಭೃಗುಗೋತ್ರಜನಾದ ವೈದರ್ಭಿ, ಕತ್ಯನ ಕುಮಾರನಾದ ಕಬಂದಿ ಎನ್ನುವ 6 ಮಂದಿ ಮುನೀಶ್ವರರು ಬ್ರಹ್ಮನಿಷ್ಠರಾಗಿ ಪರಬ್ರಹ್ಮವನ್ನು ಸ್ಪಷ್ಟವಾಗಿ ತಿಳಿಯ ಬಯಸಿದರು. ಅದಕ್ಕಾಗಿ ಸಮಿತ್ತುಗಳನ್ನು ಕೈಯಲ್ಲಿ ಹಿಡಿದು ಬ್ರಹ್ಮವೇತ್ತರಿಗಾಗಿ ಪಯಣ ಬೆಳೆಸಿದರು. ಪಿಪ್ಪಲಾದ ಮಹರ್ಷಿ ಬ್ರಹ್ಮಜ್ಞಾನವನ್ನು ಉಪದೇಶಿಸುವರೆಂದು ನಿಶ್ಚಯಿಸಿಕೊಂಡರು. ಆ ಮಹರ್ಷಿಯ ಬಳಿಗೆ ಬಂದರು. ಭಕ್ತಿ ಶ್ರದ್ಧೆಗಳಿಂದ ಶುಶ್ರೂಷೆ ಮಾಡಲು ಬಂದವರೊಂದಿಗೆ ಪಿಪ್ಪಲಾದ ಮಹರ್ಷಿ ಹೀಗೆ ಹೇಳಿದರು: ನೀವು ಇದಕ್ಕೆ ಮೊದಲೇ ತಪಸ್ಸನ್ನು ಮಾಡಿದ್ದೀರಿ. ಆದರೂ ಇನ್ನೊಂದು ವರ್ಷ ಕಾಲ ತಪಸ್ಸು, ಶ್ರದ್ಧೆ, ಬ್ರಹ್ಮಚರ್ಯ ಇವುಗಳೊಂದಿಗೆ ಗುರು ಶುಶ್ರೂಷೆಗೈಯುತ್ತಾ ಇಲ್ಲಿಯೇ ಇರಿ. ಆನಂತರ ನಿಮ್ಮ ಇಷ್ಟದಂತೆ ನನ್ನನ್ನು ಪ್ರಶ್ನೆ ಕೇಳಬಹುದಾಗಿದೆ. ನನಗೆ ತಿಳಿದಿರುವ ಬ್ರಹ್ಮಜ್ಞಾನವನ್ನು ಉಪದೇಶಿಸುವೆ ಎಂದು ಉತ್ತರಿಸಿದರು. ಸಂವತ್ಸರವಾದ ಮೇಲೆ ಕತ್ಯನ ಮಗನಾದ ಕಬಂದಿ ಪಿಪ್ಪಲಾದರನ್ನು ಸಮೀಪಿಸಿ, ಓ ಗುರುದೇವ, ಈ ಪ್ರಜೆಗಳು ಎಲ್ಲಿಂದ ಹುಟ್ಟುತ್ತಾರೆ ಎಂದು ಪ್ರಶ್ನಿಸಿದ. ಸುಕೇಶಾದಿಗಳಲ್ಲಿ ಒಬ್ಬನಾದ ಕಬಂದಿಯೊಂದಿಗೆ ಪಿಪ್ಪಲಾದ ಮಹರ್ಷಿ ಹೀಗೆ ನುಡಿದರು: ಪ್ರಜೆಗಳು ಸೃಷ್ಟಿ ಮಾಡಬೇಕೆಂದು ಅಪೇಕ್ಷಿಸಿದ ಪ್ರಜಾಪತಿ ಮೊಟ್ಟ ಮೊದಲು ತಪಸ್ಸು ಮಾಡಿದನು. ಆ ಪ್ರಜಾಪತಿ ತಪಸ್ಸುಗೈದು, ಈ ಇಬ್ಬರೂ ನನಗೆ ಅನೇಕ ವಿಧವಾದ ಸಂತಾನವನ್ನು ಮಾಡಬಹುದೆಂದು ತಿಳಿದು ಸೋಮನನ್ನು, ರಯಿಯನ್ನು, ಪ್ರಾಣವನ್ನು, ಅನ್ನಭೋಕ್ತನಾದ ಅಗ್ನಿಯನ್ನು ಮಿಥುನಗೊಳಿಸಿ ಸೃಷ್ಟಿಸಿದನು. ಪ್ರಾಣವೆಂದರೆ ಭುಜಿಸುವ ಅಗ್ನಿ, ಸೂರ್ಯ. ರಯಿ ಎಂದರೆ ಅನ್ನ, ಚಂದ್ರನೇ ಮೂರ್ತವಾಗಿ ಇಂದ್ರಿಯ ಗೋಚರವಾಗಿ ಅಮೂರ್ತವಾಗಿರುವ ಯಾವುದು ಇದೆಯೋ ಅದೆಲ್ಲವೂ ರಯಿಯೇ ಆಗಿದೆ. ಬೇರ್ಪಡಿಸಿರುವ ಆ ಅಮೂರ್ತಕ್ಕಿಂತಲೂ ಪ್ರತ್ಯೇಕ ಮೂರ್ತ ರೂಪವೇ ರಯಿಯಾಗಿದೆ. ಆದಿತ್ಯನುದಿಸಿ ದಿಕ್ಕುಗಳೆಲ್ಲೆಡೆಯೂ ತನ್ನ ಕಿರಣಗಳನ್ನು ಪ್ರಸಾರ ಮಾಡುವುದರಿಂದ ಸರ್ವ ಪ್ರಾಣಿಗಳನ್ನೂ ತನ್ನ ಕಿರಣಗಳಲ್ಲಿ ಸೇರಿಸಿಕೊಂಡಿದ್ದಾನೆ. ಆದ್ದರಿಂದಲೇ ಸೂರ್ಯನು ಸರ್ವಾತ್ಮ ಭಾವವುಳ್ಳವನು ಎಂದು ಪ್ರಸಿದ್ಧಿ. ಅಂತಹ ಪ್ರಸಿದ್ಧನಾದ ವೈಶ್ವಾನರನು ಸಕಲ ಪ್ರಪಂಚಾತ್ಮನಾಗಿ ಪ್ರಾಣವೂ ಅಗ್ನಿಯೂ ಆದ ಆದಿತ್ಯನಾಗಿ ಪ್ರತಿದಿನವೂ ಉದಯಿಸುತ್ತಿದ್ದಾನೆ. ಈ ವಿಷಯವನ್ನು ಋಗ್ವೇದ ಮಂತ್ರದಲ್ಲಿ ಹೇಳಲಾಗಿದೆ. ವಿಶ್ವರೂಪನಾದವನು, ಸರ್ವವನ್ನು ಉಪಸಂಹರಿಸುವವನು, ಸರ್ವ ವಿಜ್ಞಾನಗಳಿಗೆಲ್ಲಕ್ಕೂ ನಿಲಯವಾದವನು, ಉತ್ಕೃಷ್ಟ ಅಂದರೆ ಶ್ರೇಷ್ಠನಾದವನು, ತೇಜೋಮಂಡಲ ರೂಪವಿರುವವನು, ಅದ್ವಿತೀಯನು, ಬೇಗೆಯನ್ನುಂಟು ಮಾಡುವವನು, ಸಹಸ್ರ ಕಿರಣಗಳನ್ನೊಳಗೊಂಡಿರುವವನು, ಅನೇಕ ರೂಪಗಳನ್ನು ಅರಿತವನು, ಸ್ಥಾವರ ಜಂಗಮಾತ್ಮಕಗಳಿಗೆ ಸಮಸ್ತ ಭೂತಗಳಿಗೆ
ಪ್ರಾಣನಾಗಿರುವವನು ಆದ ಈ ಸೂರ್ಯನು ಉದಯಿಸುತ್ತಿದ್ದಾನೆ. ಆ ಸೂರ್ಯಚಂದ್ರರೇ ರೈ, ಪ್ರಾಣ, ಮಿಥುನ, ಸಂವತ್ಸರ ರೂಪವಾಗಿರುವ ಕಾಲ. ಪ್ರಜಾಸತ್ತಾತ್ಮಕವಾದ ಆ ಮಿಥುನವೇ ಸಂವತ್ಸರ ರೂಪಕಾಲವಾಗಿ ಗೋಚರಿಸುತ್ತಿದೆ. ಚಂದ್ರನಿಂದಾಗಿ ತಿಥಿ ನಕ್ಷತ್ರಗಳಾದಿಗಳು, ಸೂರ್ಯನ ಚಲನೆಯಿಂದಾಗಿ ಅಹೋರಾತ್ರಿಗಳು ಎಂದರೆ ಹಗಲು ರಾತ್ರಿಗಳು ಉಂಟಾಗುತ್ತಿರುತ್ತವೆ. ಆದ್ದರಿಂದ ಪ್ರಜಾಪತಿಯಿಂದ ಮಿಥುನಗೊಳಿಸಲ್ಪಟ್ಟ ಸಂಭವಿಸುವ ಸಂವತ್ಸರವೂ ಸಹ ಪ್ರಜಾಪತಿಯೇ. ಇಷ್ಟಾಪೂರ್ತಾದಿ ಅನಿತ್ಯವಾದ ಯಜ್ಞಗಳನ್ನು ಆಚರಿಸುವವರು ಚಂದ್ರಲೋಕಕ್ಕೆ ಹೋಗಿ ಮತ್ತೆ ತಿರುಗಿ ಬರುತ್ತಾರೆ. ಪ್ರಜಾಕಾಮರಾಗಿ ಗೃಹಸ್ಥರಾಗಿರುವ ಋಷಿಗಳು ದಕ್ಷಿಣ ಮಾರ್ಗವನ್ನು ಅಂದರೆ ಚಂದ್ರನನ್ನು ಸೇರುವರು. ಈ ಪಿತೃಯಾನವೇ ಅಂದರೆ ಚಂದ್ರನೇ ರೈ ಎಂದು ಹೇಳಲಾಗಿದೆ. ಆನಂತರ ಉತ್ತರಾಯಣ ಮಾರ್ಗವಾಗಿ ತಪಸ್ಸಿನಿಂದ, ಬ್ರಹ್ಮಚರ್ಯೆಯಿಂದ, ಶ್ರದ್ಧೆಯಿಂದ, ವಿದ್ಯೆಯಿಂದ ಪರಮೇಶ್ವರನನ್ನು ಅನ್ವೇಷಿಸಿ ನಾನು ಆದಿತ್ಯನೇ ಎಂದು ಗ್ರಹಿಸಿ ಆದಿತ್ಯನನ್ನು ಹೊಂದುವರು. ಇದೇ ಸರ್ವ ಪ್ರಾಣಗಳಿಗೆ ಆಶ್ರಯವಾದುದು. ಇದು ನಾಶವಾಗುವುದಿಲ್ಲ, ಭಯವಿಲ್ಲದ್ದು. ಇದು ಕರ್ಮಾಧಿಕಾರವಿಲ್ಲದ ಕೇವಲ ಉಪಾಸನೆ ಮಾಡುವವರಿಗೂ ಕರ್ಮಜ್ಞಾನಗಳೆರಡನ್ನೂ ಹೊಂದಿದವರಿಗೂ ಅತ್ಯುತ್ತಮವಾದ ಗಮ್ಯಸ್ಥಾನ. ಇದರಿಂದ ಮತ್ತೆ ಜನ್ಮವೆತ್ತುವುದು ಇರುವುದಿಲ್ಲ. ಏಕೆಂದರೆ ಈ ಆದಿತ್ಯ ರೂಪಸ್ಥಾನವು ಕೇವಲ ಕರ್ಮವಂತರಿಗೆ ನಿರೋಧ ಹೇತುವಾಗಿದೆ. ಆ ವಿಷಯದಲ್ಲಿ ಶಕ್ತಿಯನ್ನು ಪ್ರತಿಪಾದಿಸುವ ಶ್ಲೋಕವಿರುವುದು. 5 ಪಾದಗಳನ್ನುಳ್ಳದ್ದು, 12 ರೂಪಗಳನ್ನೊಳಗೊಂಡಿರುವಂತಹದ್ದು, ಜಲಕ್ಕೆ ಹೇತುವಾದುದು, ದೇವಲೋಕಕ್ಕಿಂತ ಪರವಾದ ಅರ್ಧ ಭಾಗದಲ್ಲಿರುತ್ತದೆ ಎನ್ನುವ ಸೂರ್ಯಸ್ಥಾನವನ್ನು ಜನಕನೆಂದು ಆದಿತ್ಯನೆಂದು ವಿದ್ವಾಂಸರು ಹೇಳುವರು. ಈ ಸಂವತ್ಸರಾದಿತ್ಯನು ಬಹುಜಾಣನೆಂದು ಪರಿಣಿತನೆಂದು 7 ಅಶ್ವಗಳನ್ನೇರಿ ಸದಾಕಾಲ ತಿರುಗುವವನಾಗಿದ್ದು 6 ಋತುಗಳೆನ್ನುವ ಅರೆಗಳನ್ನು ಹೊಂದಿರುತ್ತಾನೆಂದು ಹೇಳುತ್ತಾರೆ. ರಥಚಕ್ರದ ನಾಭಿಯಲ್ಲಿ ಅರೆಗಳನ್ನು ಜೋಡಿಸಿರುವಂತೆ ಜಗತ್ತೆಲ್ಲವೂ ಆಕ್ರಮಿಸಿಕೊಂಡಿದೆ. ಅವಯವವಾದ ಮಾಸವೂ ಸಹ ಪ್ರಜಾಪತಿ. ಮಿಥುನಾತ್ಮಕವಾದ ಈ ಪ್ರಜಾಪತಿಯ ಒಂದು ಭಾಗವಾದ ಕೃಷ್ಣ ಪಕ್ಷವೇ ರೈ ಅಂದರೆ ಅನ್ನ. ಚಂದ್ರ 2ನೆಯ ಭಾಗವಾದ ಶುಕ್ಲ ಪಕ್ಷವೇ ಪ್ರಾಣ. ಆದಿತ್ಯ ಅಗ್ನಿ. ಆದ್ದರಿಂದ ಮಂತ್ರದ್ರಷ್ಟಾರರಾದ ಮಹರ್ಷಿಗಳು ಶುಕ್ಲ ಪಕ್ಷದಲ್ಲಿ ಯಜ್ಞಾದಿಗಳನ್ನು ಕೈಗೊಳ್ಳುತ್ತಾರೆ. ಸರ್ವಾತ್ಮ ಜ್ಞಾನವಿಲ್ಲದವರು ಕೃಷ್ಣ ಪಕ್ಷದಲ್ಲಿ ಯಜ್ಞಾದಿಗಳನ್ನು ನಿರ್ವಹಿಸುವರು. ದಿವಾರಾತ್ರಿಗಳೂ ಸಹ ಪ್ರಜಾರಕ್ಷಕಗಳೇ. ಈ ಅಹೋರಾತ್ರಿಗಳಲ್ಲಿ ಹಗಲಿನ ಭಾಗ ಪ್ರಾಣ ಆದಿತ್ಯನು, ಅಗ್ನಿ ಅರ್ಧರಾತ್ರಿಯೇ ರೈ, ಚಂದ್ರ ಅನ್ನ. ಹಗಲಿನ ವೇಳೆ ಸ್ತ್ರೀ ಸಂಭೋಗವನ್ನು ಮಾಡುವವರು ಜೀವನ ಹೇತುವಾದ ಪ್ರಾಣಶಕ್ತಿಯನ್ನು ಕಳೆದುಕೊಳ್ಳುವರು. ರಾತ್ರಿಯಲ್ಲಿನ ಸ್ತ್ರೀ ಸಂಭೋಗವು ಋತುಕಾಲದಲ್ಲಿ ಬ್ರಹ್ಮಚರ್ಯವನ್ನು ಅವಲಂಬಿಸಿದಂತೆಯೇ ಆಗುತ್ತದೆ. ಅನ್ನವೇ ಪ್ರಜಾಪತಿ. ಆ ಅನ್ನದಿಂದಲೇ ಶುಕ್ಲ ಶೋಣಿತಗಳು ಉಂಟಾಗುತ್ತವೆ. ಅನ್ನದಿಂದಲೇ ಎಲ್ಲ ಜೀವಿಗಳು ಹುಟ್ಟುತ್ತಾರೆ, ಪ್ರಜಾಭಿವೃದ್ಧಿಯಾಗುತ್ತದೆ. ಆದ್ದರಿಂದ ಯಾರು ಪ್ರಜಾಪತಿ ವ್ರತವನ್ನು ಆಚರಿಸುತ್ತಿದ್ದಾರೋ ಅವರು ಸ್ತ್ರೀ ಪುರುಷ ರೂಪ ಸಂತಾನ ಹುಟ್ಟುವುದಕ್ಕೆ ಕಾರಣರಾಗುತ್ತಿದ್ದಾರೆ. ಯಾರೊಬ್ಬರು ಆಚರಿಸುವ ತಪಸ್ಸು ಮರ್ಮೇಂದ್ರಿಯ ನಿಗ್ರಹವೋ ಬ್ರಹ್ಮಚರ್ಯವೋ, ಯಾರಲ್ಲಿ ಸತ್ಯಧಾರಣವು ಪ್ರತಿಷ್ಠಿತವಾಗಿರುವುದೋ ಅವರಿಗೆ ಬ್ರಹ್ಮದರ್ಶನವಾಗುತ್ತದೆ. ಪರಿಶುದ್ಧವಾದ ಈ ಬ್ರಹ್ಮಲೋಕವು ಜಿಹ್ವಾ ಚಾಪಲ್ಯ, ಅಸತ್ಯ,
ಮೋಸ ಇವು ಇಲ್ಲದವರಿಗೆ ಪ್ರಾಪ್ತವಾಗುವುದು. ಅಂದರೆ ಆಧ್ಯಾತ್ಮಿಕ ಜಿಜ್ಞಾಸೆ, ಸತ್ಯ ಜೀವನಾಭಿಲಾಷಿಯಾಗಿ ಸತ್ಯಾಚರಣೆಯನ್ನು ಹೊಂದಿರುವುದು. ದ್ವಿತೀಯ ಪ್ರಶ್ನೆ. ಆನಂತರ ಭೃಗುವಂಶಜನಾದ ಭಾರ್ಗವನು ಈ ಪಿಪ್ಪಲಾದ ಮಹರ್ಷಿಯನ್ನು ಪ್ರಶ್ನಿಸಿದನು. ಭಗವಂತ, ಎಷ್ಟು ಮಂದಿ ದೇವತೆಗಳು ಜೀವಿಗಳ ಶರೀರಗಳನ್ನು ವಿಶೇಷ ರೂಪಗಳಿಂದ ಕಾಪಾಡಿಕೊಂಡಿದ್ದಾರೆ? ಯಾವ್ಯಾವುದು ತಮ್ಮ ಮಹಾತ್ಮೆಯನ್ನು ಪ್ರಕಾಶಿಸುತ್ತಿವೆ? ಇವುಗಳಲ್ಲಿ ಯಾವುದು ಶ್ರೇಷ್ಠ ಎಂದು ಪ್ರಶ್ನಿಸಿದನು. ಪಿಪ್ಪಲಾದ ಮಹರ್ಷಿಯು ಆ ಭಾರ್ಗವನಿಗೆ ಹೀಗೆ ಉತ್ತರ ಕೊಟ್ಟರು. ಆಕಾಶ, ಅಗ್ನಿ, ಜಲ, ಪೃಥ್ವಿ, ವಾಯು ಎನ್ನುವ ಪಂಚಭೂತಗಳು ಈ ದೇಹಗಳಲ್ಲಿ ದೇಹಾದಿ ಸೃಷ್ಟಿಗೆ ಕಾರಣ ಪದಾರ್ಥಗಳು. ಇದನ್ನು ಪಂಚೀಕರಣ ಎಂದು ಕರೆಯುವರು. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥಗಳೆನ್ನುವ ಕರ್ಮೇಂದ್ರಿಯಗಳನ್ನು ಮನಸ್ಸು, ತ್ವಕ್, ಚಕ್ಷು, ಶ್ರೋತ್ರ, ಜಿಹ್ವೆ, ಪ್ರಾಣಗಳೆನ್ನುವ ಜ್ಞಾನೇಂದ್ರಿಯಗಳು ಇವುಗಳ ಅಧಿಷ್ಠಾನ ದೇವತೆಗಳು. ತಮ್ಮ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವುದರ ಮೂಲಕ ತಮ್ಮ ಮಹಾತ್ಮ್ಯವನ್ನು ಲೋಕದಲ್ಲೆಲ್ಲ ಸಾರಿ ನಾವೇ ಈ ಶರೀರವನ್ನು ಬೀಳದಂತೆ ಮಾಡಿ ಹಿಡಿದಿಟ್ಟುಕೊಂಡಿದ್ದೇವೆ ಎಂದು ಪೈಪೋಟಿಯನ್ನು ಮಾಡುತ್ತಾ ತಮ್ಮ ತಮ್ಮ ಹೆಚ್ಚುಗಾರಿಕೆಯನ್ನು ಮಾಡುತ್ತಿರುತ್ತವೆ. ಮುಖ್ಯವಾದ ಪ್ರಾಣವು ಆಕಾಶಾದಿಗಳನ್ನು ಕುರಿತು ಹೀಗೆ ಹೇಳಿತು. ಅಜ್ಞಾನವನ್ನು ಹೊಂದದೆ ನಾನೇ ನನ್ನನ್ನು 5 ಭಾಗಗಳಾಗಿ ವಿಭಜಿಸಿ ಈ ಶರೀರವನ್ನು ಬೀಳದಂತೆ ಮಾಡಿ ಹಿಡಿದಿಟ್ಟುಕೊಂಡಿದ್ದೇನೆ ಎಂದು ಹೇಳಿದ ಮಾತುಗಳನ್ನು ಆಕಾಶಾದಿಗಳು ನಂಬಲಿಲ್ಲ. ಈ ಪ್ರಾಣವು ಅಹಂಕಾರವನ್ನು ಅಭಿನಯಿಸಿ ಮೇಲಕ್ಕೆ ಎದ್ದು ಹೊರಟು ಹೋಯಿತು. ಆ ಮುಖ್ಯ ಪ್ರಾಣವು ಮೇಲಕ್ಕೆ ಹೋಗುತ್ತಿರಲು ಇತರ ಇಂದ್ರಿಯಗಳೆಲ್ಲವೂ ಮೇಲಕ್ಕೆದ್ದು ಹೊರಟು ಹೋದವು. ಆ ಮುಖ್ಯ ಪ್ರಾಣವು ಸ್ಥಿರವಾಗಿ ನಿಂತಿದ್ದಾಗ ಇಂದ್ರಿಯಗಳೆಲ್ಲವೂ ನಿಂತಿದ್ದವು. ಅವು ಹೇಗೆಂದರೆ ಮೇಲಕ್ಕೆ ಹಾರಿ ಹೋಗುವ ಮಧುರಾಜ ಆ ಮಧುಕರ ರಾಜನನ್ನು ಅನುಸರಿಸಿ ಉಳಿದೆಲ್ಲ ಜೇನುಹುಳುಗಳು ಹಾರಿ ಹೋಗುತ್ತವೆ. ಆ ಮಧುಕರ ರಾಜ ಕದಲದೇ ಇದ್ದಲ್ಲಿಯೇ ಇದ್ದರೆ ಉಳಿದೆಲ್ಲ ಜೇನುನೊಣಗಳು ಹೇಗೆ ಸ್ಥಿರವಾಗಿ ಇರುತ್ತವೆಯೋ ಹಾಗೆಯೇ ವಾಕ್ಕು, ಮನಸ್ಸು, ನೇತ್ರ, ಶ್ರೋತ್ರ ಪ್ರವರ್ತಿಸುವ ಇವೆಲ್ಲವೂ ಸಂತೋಷಪಟ್ಟು ಪ್ರಾಣವನ್ನು ಸ್ತುತಿಸುತ್ತವೆ. ಈ ಮುಖ್ಯ ಪ್ರಾಣವೇ ಅಗ್ನಿಯಾಗಿ ಪ್ರಕಾಶಿಸುತ್ತಿದೆ. ಈ ಪ್ರಾಣವೇ ಸೂರ್ಯನಾಗಿಯೂ, ಇದೇ ಮೇಘ ಮಂಡಲವಾಗಿಯೂ, ಇದೇ ದೇವೇಂದ್ರನಾಗಿಯೂ, ಇದೇ ವಾಯು, ಇದೇ ಪೃಥ್ವಿ, ದೇವನಾದ ಚಂದ್ರನಾಗಿಯೂ, ಮೂರ್ತ ಅಮೂರ್ತವೆನ್ನುವ ಯಾವ ಅಮೃತವಿದೆಯೋ ಅದೇ ಪ್ರಾಣ. ರಥಚಕ್ರದಲ್ಲಿನ ಅರೆಗಳು ಚಕ್ರದ ಮಧ್ಯದಲ್ಲಿನ ಕೇಂದ್ರದಲ್ಲಿ ಜೋಡಣೆಯಾಗಿರುವಂತೆ ಪ್ರಾಣದಲ್ಲಿ ಸರ್ವವೂ ಪ್ರತಿಷ್ಠಿತವಾಗಿದೆ. ಯಜಸ್ಸುಗಳು, ಸೋಮಗಳು, ಯಜ್ಞವು, ಕ್ಷತ್ರಿಯರು, ಬ್ರಾಹ್ಮಣರು ಎಲ್ಲರೂ ಸಮಸ್ತವು ಪ್ರಾಣದಲ್ಲಿ ಪ್ರತಿಷ್ಠಿತವಾಗಿದೆ. ಪ್ರಜಾಪತಿಯಾದ ನೀನೇ ಗರ್ಭದಲ್ಲಿ ಸಂಚರಿಸುತ್ತಿರುವೆ, ಜನಿಸುತ್ತಿದ್ದೀಯೆ. ಓ ಪ್ರಾಣವೇ, ನೀನೇ ಚಕ್ಷುರಾದಿ ಪ್ರಾಣಗಳೊಂದಿಗೆ ಸೇರಿ ಸರ್ವ ಶರೀರಗಳಲ್ಲಿಯೂ ಇದ್ದೀಯೆ. ಅಂತಹ ನಿನಗಾಗಿ ಈ ಮನುಷ್ಯಾದಿ ಪ್ರಾಣಿಗಳು ಇಂದ್ರಿಯಗಳ ಮೂಲಕ ಆಹಾರವನ್ನು ದೊರಕಿಸಿಕೊಡುತ್ತಿವೆ. ಓ ಪ್ರಾಣವೇ, ನೀನು ದೇವತೆಗಳಿಗೆ ಹವಿಸ್ಸನ್ನು ಕೊಂಡೊಯ್ಯುವಂತಹವನು. ಪಿತೃದೇವತೆಗಳಿಗೆ ಮೊದಲ ತುತ್ತು ಅನ್ನವಾಗಿರುವೆ. ತಪಸ್ವಿಗಳಿಗೆ ನಿಶ್ಚಯಾತ್ಮಕ ತಪಸ್ವಿ ನೀನು. ಅಥರ್ವ, ಆಂಗೀರಸ ಮುಂತಾದ ಋಷೀಶ್ವರರಿಗೆ ಸತ್ಯಾಚರಣೆ ರೂಪದಲ್ಲಿರುವೆ. ಓ ಪ್ರಾಣವೇ, ನೀನೇ ಪರಮೇಶ್ವರನು. ನೀನೇ ಸಮಸ್ತ ಲೋಕಗಳನ್ನು ಪರಿಪಾಲಿಸುವಂತಹವನು. ನೀನೇ ಸೂರ್ಯನಾಗಿ ಆಕಾಶದಲ್ಲಿ ಸಂಚರಿಸುತ್ತೀಯೆ. ನೀನು ಜ್ಯೋತಿಷ್ಯಗಳಿಗೆಲ್ಲ ಅಧಿಪತಿಯು. ಓ ಪ್ರಾಣವೇ, ಯಾವಾಗ ನೀನು ಪರ್ಜನ್ಯ ರೂಪದಲ್ಲಿ ಮಳೆಯಾಗಿ ಸುರಿಯುತ್ತೀಯೋ ಆಗ ಈ ಪ್ರಜೆಗಳು ಪ್ರಾಣಕ್ರಿಯೆ ಚೇಷ್ಟಾದಿಗಳನ್ನು ಮಾಡುವರು.
ಇಷ್ಟ ಬಂದಷ್ಟು ಅನ್ನವು ಲಭಿಸುವುದು ಎಂದು ಆನಂದದಿಂದ ಇರುವರು. ಓ ಪ್ರಾಣವೇ, ನೀನು ನಿತ್ಯ ಶುದ್ಧನು. ಅಥರ್ವಣರಿಗೆ ಪ್ರಸಿದ್ಧನಾದ ಒಬ್ಬನೇ ಋಷಿ ಎನ್ನುವ ಅಗ್ನಿಯಾಗಿ ತಿಳಿದಿರುವವರಾಗಿ ಅರ್ಪಣೆ ಮಾಡುವ ಸರ್ವ ಹವಿಸ್ಸುಗಳನ್ನು ಭುಜಿಸುವವನು. ಸಮಸ್ತವಾದ ಸತ್ಪದಾರ್ಥಗಳಲ್ಲಿ ಅಡಗಿ ಅಧಿಪತಿಯಾಗಿರುವೆ, ಪ್ರಭುವಾಗಿರುವವನು. ಇಂದ್ರಿಯಗಳು ಭಕ್ಷ್ಯ ಪದಾರ್ಥಗಳನ್ನು ಕೊಡುವವರು ಮಾತ್ರವೇ. ಓ ವಾಯುರೂಪನಾದ ಪ್ರಾಣವೇ, ನೀನು ವಾಯುವಿಗೆ ತಂದೆಯಾಗಿರುವೆ. ಓ ಪ್ರಾಣವೇ, ನಿನ್ನ ಯಾವ ಶರೀರವು ವಾಕಿನಲ್ಲಿ, ನೇತ್ರದಲ್ಲಿ, ಮನಸ್ಸಿನಲ್ಲಿ ಪ್ರತಿಷ್ಠಿತವಾಗಿರುವುದೋ ಆ ಶರೀರವನ್ನು ಶಾಂತವಾಗಿರಿಸು. ಈ ದೇಹವನ್ನು ಬಿಟ್ಟು ಹೋಗಬೇಡ. 3 ಲೋಕಗಳಲ್ಲಿಯೂ ಯಾವುದು ಪ್ರತಿಷ್ಠಿತವಾಗಿದೆಯೋ ಈ ಸಮಸ್ತ ಭೋಗ್ಯ ಪದಾರ್ಥಗಳು, ಸ್ವರ್ಗದಲ್ಲಿ ಯಾವ ಭೋಗ್ಯ ವಸ್ತುಜಾತವಿದೆಯೋ ಅವು ಕೂಡ ಪ್ರಾಣದ ವಶದಲ್ಲಿಯೇ ಇವೆ. ತಾಯಿ ಮಕ್ಕಳನ್ನು ರಕ್ಷಿಸುವಂತೆ ನಮ್ಮನ್ನು ರಕ್ಷಿಸುವಂತವನಾಗು. ನಮಗೆ ಐಶ್ವರ್ಯವನ್ನು, ಯೋಗ್ಯ ಬುದ್ಧಿಯನ್ನು ಪ್ರಸಾದಿಸು. ವೈದರ್ಭಿ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಪಿಪ್ಪಲಾದ ಮಹರ್ಷಿಗಳು ಪ್ರಾಣತತ್ವದ ಮಹಾವೈಭವವನ್ನು, ಸೃಷ್ಟಿ ಸ್ಥಿತಿಗಳಿಗೆ ಪ್ರಾಣದ ಪ್ರಾಮುಖ್ಯತೆಯನ್ನು ವರ್ಣಿಸಿ ಹೇಳಿದರು. 3ನೆಯ ಪ್ರಶ್ನೆ. ಅನಂತರ ಅಶ್ವಲನ ಪುತ್ರನಾದ ಅಶ್ವಲಾಯನನ ಮಗನಾದ ಕೌಸಲ್ಯನು ಈ ಪಿಪ್ಪಲಾದ ಮಹರ್ಷಿಯನ್ನು ಹೀಗೆ ಪ್ರಶ್ನಿಸಿದನು. ಓ ಪೂಜನೀಯನೇ, ಈ ಪ್ರಾಣವು ಎಲ್ಲಿಂದ ಹುಟ್ಟುತ್ತಿದೆ? ಈ ದೇಹದೊಳಕ್ಕೆ ಹೇಗೆ ಪ್ರವೇಶಿಸುತ್ತದೆ? ಈ ಶರೀರದಲ್ಲಿ ವಿಭಜನೆಗೊಂಡು ಹೇಗೆ ಪ್ರತಿಷ್ಠಿತವಾಗಿರುತ್ತದೆ? ಯಾವ ವಿಧವಾಗಿ ಈ ಶರೀರದಿಂದ ನಿಷ್ಕ್ರಮಿಸುತ್ತದೆ? ಯಾವ ರೀತಿಯಾಗಿ ಅಧಿಭೌತಿಕವೂ ಅಧಿದೈವಿಕವೂ ಆದ ಬಾಹ್ಯ ಜ್ಞಾನವನ್ನು, ಆಧ್ಯಾತ್ಮಿಕವಾದ ಅಂತರ್ಜ್ಞಾನವನ್ನು ಧರಿಸುತ್ತಿದೆ? ಆ ಪಿಪ್ಪಲಾದ ಮಹರ್ಷಿ ಕೌಸಲ್ಯನು ಕೋರಿದ ಪ್ರಶ್ನೆಗಳನ್ನು ಕೇಳಿ ಆ ಪ್ರಶ್ನೆಗಳ ಮೂಲಕ ಆತನ ಯೋಗ್ಯತೆಯನ್ನು ಗುರುತಿಸಿ ಆತನ ಬುದ್ಧಿಶಕ್ತಿಯನ್ನು ಪ್ರಶಂಸೆ ಮಾಡಿದನು. ಆತನಿಗೆ ಪ್ರಾಣದ ವಿಷಯವಾಗಿ ವಿವರವಾಗಿ ಹೇಳಲು ಉಪಕ್ರಮಿಸಿದ ಪಿಪ್ಪಲಾದ ಮಹರ್ಷಿಗಳು. ಈ ಮುಖ್ಯ ಪ್ರಾಣವು ಪರಬ್ರಹ್ಮದಿಂದ ಹುಟ್ಟುತ್ತದೆ. ಪುರುಷನಲ್ಲಿ ಈ ಛಾಯೆ ಪ್ರತಿಬಿಂಬ ಹೇಗಿದೆಯೋ ಹಾಗೆ ಈ ಬ್ರಹ್ಮನಲ್ಲಿ ಪ್ರಾಣರೂಪವಾದ ತತ್ವವು ಸಮರ್ಪಿತವಾಗಿದೆ. ಆ ಪ್ರಾಣವೇ ಮಾನಸಿಕವಾದ ಆಲೋಚನೆಗಳಿಂದ ಏರ್ಪಡುವ ಕರ್ಮಗಳು ಮೊದಲಾದ ನಿಮಿತ್ತದಿಂದ ಈ ದೇಹದಲ್ಲಿ ಪ್ರವೇಶಿಸುತ್ತದೆ. ಚಕ್ರವರ್ತಿಯು ಭಿನ್ನ ಭಿನ್ನ ಅಧಿಕಾರಗಳಲ್ಲಿ ಭಿನ್ನ ಭಿನ್ನ ಕಾರ್ಯಗಳನ್ನು ನಿರ್ವಹಿಸಲು ಅಧಿಕಾರಿಗಳನ್ನು ನೇಮಿಸಿ ಆಜ್ಞಾಪಿಸುವಂತೆ ಈ ಮುಖ್ಯ ಪ್ರಾಣವು ಇತರವಾದ ಚಕ್ಷುರಾದಿ ಪ್ರಾಣಗಳನ್ನು, ತನ್ನ ಪ್ರಭೇದಗಳಾದ ಪ್ರಾಣಾಪಾನಾದಿಗಳನ್ನು ಬೇರೆ ಬೇರೆಯಾಗಿ ಆಜ್ಞಾಪಿಸುತ್ತಿರುತ್ತಾನೆ. ಈ ಮುಖ್ಯ ಪ್ರಾಣವು ವಾಯುಪಸ್ಥಲದಲ್ಲಿ ಅಪಾನವನ್ನು ನೇಮಕ ಮಾಡುತ್ತದೆ. ಸ್ವತಃ ತಾನು ಮುಖದಲ್ಲಿಯೂ ನಾಸಿಕದಿಂದಲೂ ಪ್ರಕಟಗೊಂಡು ಚಕ್ಷುಗಳಲ್ಲಿಯೂ ಶ್ರೋತ್ರ ಅಂದರೆ ಕಿವಿಗಳಲ್ಲಿಯೂ ಸಂಚಾರ ಮಾಡುತ್ತಿರುತ್ತದೆ. ಈ ಪ್ರಾಣಾಪಾನಗಳ ಮಧ್ಯೆ ಸಮಾನವಿದೆ. ಈ ಸಮಾನ ವಾಯುವು ಜಠರಾಗ್ನಿಯಲ್ಲಿ ಪಚನ ಮಾಡಿದಂತಹ ಅನ್ನವನ್ನು ಸಮಾನವಾಗಿ ಎಲ್ಲ ಅವಯವಗಳಿಗೂ ಹಂಚಿಕೊಡುತ್ತದೆ. ಈ ಜಠರಾಗ್ನಿಯಿಂದ 7 ಜ್ವಾಲೆಗಳು ಹೊರಬೀಳುತ್ತವೆ. ಈ ಜೀವಾತ್ಮ ಹೃದಯ ಭಾಗದಲ್ಲಿರುತ್ತಾನೆ. ಈ ಹೃದಯದಲ್ಲಿ ಪ್ರಧಾನ ನಾಡಿಗಳು 101 ಇವೆ. ಈ ಪ್ರಧಾನ ನಾಡಿಗಳಲ್ಲಿ ಒಂದೊಂದು ನಾಡಿಯಲ್ಲೂ 100 ಉಪನಾಡಿಗಳಿರುತ್ತವೆ. ಒಂದೊಂದು ಉಪನಾಡಿಯಲ್ಲೂ 22 ಪ್ರತಿ ಶಾಖಾನಾಡಿಗಳು, ಸಹಸ್ರಗಳು ಇವೆ. ನಾಡಿ ಮಂಡಲದಲ್ಲಿ ಚಿಕ್ಕ ದೊಡ್ಡ ನಾಡಿಗಳೆಲ್ಲವೂ ಸೇರಿ 72 ಕೋಟಿ 72,10,201 ನಾಡಿಗಳಿರುತ್ತವೆ.
ಈ ನಾಡಿಗಳೆಲ್ಲದರಲ್ಲೂ ವ್ಯಾನವೆಂಬ ಪ್ರಾಣವು ಸಂಚರಿಸುತ್ತಿರುತ್ತದೆ. ಅವುಗಳಲ್ಲಿ ಉದಾನ ವಾಯುವು ಈ 101 ನಾಡಿಗಳಲ್ಲಿ ಊರ್ಧ್ವಾಭಿಮುಖವಾದ ಸುಷುಮ್ನಾ ನಾಡಿ ಎನ್ನುವ ನಾಡಿಯ ಮೂಲಕ ನಾಭಿಯ ಮೇಲ್ಭಾಗದಲ್ಲಿ ಸಂಚರಿಸುತ್ತಿರುವಂತಹದ್ದಾಗಿದ್ದು, ಶುಭ ಕರ್ಮಗಳ ಮೂಲಕ ಪುಣ್ಯಲೋಕವನ್ನು, ನಿಷಿದ್ಧ ಕರ್ಮ ಪಾಪಕರ್ಮಗಳಾದಿ ಪಾಪಲೋಕವನ್ನು, ಶುಭಾಶುಭ ಕರ್ಮಗಳಿಂದ ಮನುಷ್ಯ ಲೋಕವನ್ನು ಈ ಜೀವನು ಸೇರುವಂತೆ ಮಾಡುವುದು. ಸುಪ್ರಸಿದ್ಧನಾದ ಸೂರ್ಯನು ಬಾಹ್ಯ ಪ್ರಾಣ. ಈ ಆದಿತ್ಯನು ಚಕ್ಷುರಿಂದ್ರಿಯದಲ್ಲಿರುವ ಪ್ರಾಣವನ್ನು ಅನುಗ್ರಹಿಸುತ್ತಾ ಉದಯಿಸುತ್ತಿರುತ್ತಾನೆ. ಭೂಮಿಯಲ್ಲಿ ಆ ದೇವತೆ ಪುರುಷನಲ್ಲಿರುವ ಅಪಾನ ವೃತ್ತಿಯನ್ನು ಆಕರ್ಷಿಸಿ ತನ್ನ ವಶದಲ್ಲಿಟ್ಟುಕೊಂಡು ತಡೆದಿಟ್ಟುಕೊಳ್ಳುತ್ತದೆ. ಭೂಲೋಕ ಸ್ವರ್ಗಲೋಕಗಳ ಮಧ್ಯೆ ಯಾವ ಆಕಾಶವಿದೆಯೋ ಆ ಆಕಾಶದಲ್ಲಿರುವ ವಾಯುವು ಸಮಾನ ವಾಯು. ಸಾಮಾನ್ಯ ರೂಪದಲ್ಲಿರುವ ವಾಯುವಿನ ಹೆಸರು ವ್ಯಾನವಾಯು. ತೇಜಸ್ಸು, ದೇಹಗತವಾದ ತೇಜಸ್ಸು ಉದಾನಕ್ಕೆ ಜೊತೆಯಾಗಿರುವುದು. ಉದಾನವು ಆದ್ದರಿಂದಲೇ ಮರಣ ಹೊಂದಿದರೂ ಶಾಂತಿ ಹೊಂದಿದ ತೇಜಸ್ಸನ್ನು ಹೊಂದಿದವನು ಮನಸ್ಸಿನಲ್ಲಿ ಪ್ರವೇಶಿಸಲಿರುವ ವಾಗಾದಿಂದ್ರಿಯಗಳಲ್ಲಿ ಮತ್ತೆ ಜನ್ಮ ಹೊಂದುತ್ತಾನೆ. ಮರಣ ಸಮಯದಲ್ಲಿ ಜೀವನು ಎಂತಹ ಸಂಕಲ್ಪವನ್ನು ಮಾಡುವನೋ ಆ ಸಂಕಲ್ಪಾನುಸಾರವಾಗಿ ಪ್ರಾಣವೃತ್ತಿಯನ್ನು ಹೊಂದುವನು. ಆ ಪ್ರಾಣವು ತೇಜಸ್ಸಿನೊಂದಿಗೆ ಸೇರಿ ಸಂಕಲ್ಪಕ್ಕೆ ಅನುರೂಪವಾದ ಶರೀರವನ್ನು ಜೀವನು ಪಡೆದುಕೊಳ್ಳುತ್ತಾನೆ. ಯಾವ ವಿದ್ವಾಂಸನು ಪ್ರಾಣವನ್ನು ಕುರಿತು ಈ ವಿಧವಾಗಿ ತಿಳಿದುಕೊಳ್ಳುತ್ತಾನೋ ಆತನಿಗೆ ಪುತ್ರ ಪೌತ್ರಾದಿ ಸಂತಾನವು ವಿಚ್ಛಿನ್ನವಾಗುವುದಿಲ್ಲ. ಆತ ಅಮರನಾಗುವನು. ಈ ಅರ್ಥವನ್ನೇ ಪ್ರತಿಪಾದಿಸುತ್ತಾ ಮುಂದೆ ಹೇಳಲಿರುವ ಶ್ಲೋಕವು ಪ್ರಮಾಣವಾಗುತ್ತದೆ. ಪ್ರಾಣದ ಜನನವು ಮನಸ್ಸಿನ ಮೂಲಕ ಈ ಶರೀರದೊಳಕ್ಕೆ ಸೇರಿಸಲು ಪಾಯೂಪಸ್ಥಾದಿಗಳಲ್ಲಿ ಸ್ಥಿತಿಯನ್ನು, ಚಕ್ರವರ್ತಿಯಂತೆ ಪ್ರಾಣಕ್ಕಿರುವ ಪ್ರಭುತ್ವವನ್ನು, ದೇಹದಲ್ಲಿ ಚಕ್ಷುರಾದ್ಯಾಕಾರದಲ್ಲಿ 5 ವಿಧಗಳಲ್ಲಿ ಸಂಚರಿಸುತ್ತಿರುವ ಅಧಿದೈವಿಕ ಸ್ಥಿತಿಯನ್ನು ತಿಳಿದುಕೊಂಡವರು ಅಮರತ್ವವನ್ನು ಹೊಂದುತ್ತಾರೆ, ಅನುಭವಿಸುತ್ತಾರೆ. ವಿಜ್ಞಾಯಾಮೃತಮಶ್ನುತೆ ಎನ್ನುವ ವಾಕ್ಯವನ್ನು 2 ಬಾರಿ ಹೇಳಿ ತೃತೀಯ ಪ್ರಶ್ನೆ ಸಮಾಪ್ತಿಯನ್ನು ಮಹರ್ಷಿ ಪಿಪ್ಪಲಾದರು ತಿಳಿಸಿಕೊಡುತ್ತಿದ್ದಾರೆ. ಚತುರ್ಥ ಪ್ರಶ್ನೆ. ಅನಂತರ ಸೂರ್ಯನ ಪ್ರಪೌತ್ರನು ಗರ್ಗಗೋತ್ರದವನಾದ ಸಾರ್ಯಾಯಣಿ ಈ ಪಿಪ್ಪಲಾದ ಮಹರ್ಷಿಯನ್ನು ಪ್ರಶ್ನಿಸಿದ. ಓ ಗುರುದೇವ, ಶಿರಸ್ಸು, ಕೈಗಳು ಮೊದಲಾದ ಅವಯವಗಳನ್ನು ಹೊಂದಿದ ಈ ಪುರುಷನಲ್ಲಿ ಯಾವ ಕರಣಗಳು ನಿದ್ರಿಸುತ್ತಿವೆ? ಈ ಪುರುಷನು ಎಚ್ಚರವಾಗಿದ್ದಾಗ ಯಾವ ಇಂದ್ರಿಯಗಳು ಎಚ್ಚರಗೊಂಡಿರುತ್ತವೆ? ಕಾರ್ಯಕರಣ ಅಂದರೆ ಶರೀರ, ಇಂದ್ರಿಯಗಳಲ್ಲಿ ಯಾವ ದೇವರು ಸ್ವಪ್ನಗಳನ್ನು ತೋರಿಸುತ್ತಿದ್ದಾನೆ? ಜಾಗ್ರತ್, ಸ್ವಪ್ನ, ವ್ಯಾಪಾರಗಳು ನಿಂತಾಗ ಉಂಟಾಗುವ ಈ ಸುಖವು ಯಾರಿಗೆ ಲಭಿಸುತ್ತದೆ? ಜಾಗ್ರತ್, ಸ್ವಪ್ನ, ವ್ಯಾಪಾರಗಳಿಂದ ಪ್ರಾಣಾದಿ ಪದಾರ್ಥಗಳೆಲ್ಲವೂ ವಿರಮಿಸಿದಾಗ ಯಾವುದರಲ್ಲಿ ಚೆನ್ನಾದ ಸ್ಥಿತಿಯನ್ನು ಹೊಂದಲಾಗುವುದು ಎಂದು ಪ್ರಶ್ನಿಸಿದ. ಪಿಪ್ಪಲಾದ ಮಹರ್ಷಿ ಗಾರ್ಗ್ಯನಿಗೆ ಹೀಗೆ ಹೇಳಿದನು. ಓ ಗಾರ್ಗ್ಯನೇ, ಅಸ್ತಮಿಸಲಿರುವ ಸೂರ್ಯನ ಸಮಸ್ತ ಕಿರಣಗಳು ಯಾವ ವಿಧವಾಗಿ ಈ ತೇಜೋಮಂಡಲದಲ್ಲಿ ಏಕವಾಗಿರುತ್ತದೆಯೋ, ಒಂದೇ ಆಗಿಬಿಡುತ್ತದೆಯೋ, ಈ ಕಿರಣಗಳು ಮತ್ತೆ ಮತ್ತೆ ಪ್ರತಿನಿತ್ಯ ಆ ಸೂರ್ಯನು ಉದಯಿಸುತ್ತಿರುವಾಗ 4 ದಿಕ್ಕುಗಳಲ್ಲಿಯೂ ವ್ಯಾಪಿಸುತ್ತಿರುತ್ತವೆಯೋ, ಆ ವಿಧವಾಗಿಯೇ ನೇತ್ರಾದಿ ಇಂದ್ರಿಯಾದಿಗಳ ಸಮುದಾಯಗಳೆಲ್ಲವೂ ಸೂಕ್ಷ್ಮವಾಗಿ ದಿವ್ಯವಾಗುತ್ತಾ ಮನಸ್ಸಿನಲ್ಲಿ ಒಂದಾಗಿ ಲೀನವಾಗಿ ಬಿಡುತ್ತದೆ. ಆ ಕಾರಣದಿಂದ ಆಗ ಆ ಪುರುಷನು ಕೇಳಲು,
ನೋಡಲಾರನು, ವಾಸನೆ ನೋಡಲಾಗುವುದಿಲ್ಲ, ರುಚಿ ನೋಡಲಾರ, ಸ್ಪರ್ಶವಿರುವುದಿಲ್ಲ, ಮಾತನಾಡುವುದಿಲ್ಲ, ಗ್ರಹಿಸಲಾರ, ಹಿಡಿದುಕೊಳ್ಳಲಾರ, ಉಪಸ್ಥೇಂದ್ರಿಯ ಸುಖವನ್ನು ಅನುಭವಿಸಲಾರ, ಮಲಮೂತ್ರಗಳನ್ನು ವಿಸರ್ಜಿಸಲಾರ, ಅಂತಹವನನ್ನು ನಿದ್ರೆ ಮಾಡುತ್ತಿದ್ದಾನೆಂದು ಹೇಳುವರು. ಈ ದೇಹವೆನ್ನುವ ಪಟ್ಟಣದಲ್ಲಿ ಪಂಚಪ್ರಾಣಗಳೆನ್ನುವ ಅಗ್ನಿಗಳೇ ಜಾಗೃತವಾಗಿ ವ್ಯಾಪಾರಗಳನ್ನು ಮಾಡುತ್ತವೆ. ಈ ಅಪಾನವು ಗಾರ್ಹಪತ್ಯವು, ವ್ಯಾನವು ದಕ್ಷಿಣಾಗ್ನಿ. ಗಾರ್ಹಪತ್ಯಾಗ್ನಿಯಿಂದ ತೆಗೆದುಕೊಂಡು ಬಂದಿರುವುದರಿಂದ ಪ್ರಾಣವು ಆಹವನೀಯಾಗ್ನಿ ಆಗುತ್ತದೆ. ಉಚ್ಛ್ವಾಸ ನಿಶ್ವಾಸಗಳೆರಡನ್ನೂ ಆಹುತಿ ರೂಪದಲ್ಲಿ ಸಮಾನವಾಗಿ ನಡೆಸುವುದರಿಂದ ಆ ಪ್ರಾಣವಾಯುವು ಸಮಾನ. ಹೋತ ಹೋತೃಗಳೆನ್ನುವ ಋತ್ವಿಕನು ಜೀವಾತ್ಮ, ಮನಸ್ಸೇ ಯಜ್ಞವನ್ನು ಮಾಡುವ ಯಜಮಾನನು, ಇಷ್ಟವಾದ ಫಲವೇ ಆ ಉದಾನನು. ಪ್ರತಿದಿನವೂ ಯಜಮಾನನನ್ನು ಬ್ರಹ್ಮಕ್ಕೆ ಬಳಿಗೆ ಸೇರಿಸುತ್ತಾನೆ. ಸ್ವಪ್ನದಲ್ಲಿ ಈ ಜೀವನು ತನ್ನ ಮಹತ್ವವನ್ನು ಅನುಭವಕ್ಕೆ ತಂದುಕೊಳ್ಳುವನು. ಯಾವುದನ್ನು ಜಾಗೃತಾವಸ್ಥೆಯಲ್ಲಿ ನೇತ್ರಾದಿಂದ್ರಿಯಗಳೊಂದಿಗೆ ನೋಡುವಂತಾಗುತ್ತದೆಯೋ ಅದನ್ನೇ ಸ್ವಪ್ನದಲ್ಲೂ ಕೂಡ ನೋಡುತ್ತಿರುತ್ತಾನೆ. ಹಿಂದೆ ಹೇಳಿದ ಅರ್ಥವನ್ನೇ ಮತ್ತೆ ಕೇಳುವನು. ದೇಶದಲ್ಲಿ ದಿಕ್ಕುಗಳಲ್ಲಿಯೂ ಹಿಂದೆ ಅನುಭವಿಸಿದುದನ್ನೇ ತಿರುಗಿ ಅದನ್ನೇ ಮತ್ತೆ ಮತ್ತೆ ಅನುಭವಿಸುತ್ತಿರುತ್ತಾನೆ. ಈ ಜನ್ಮದಲ್ಲಿ ನೋಡುವಂತಹದ್ದನ್ನು, ಪೂರ್ವ ಜನ್ಮದಲ್ಲಿ ನೋಡಿದುದನ್ನು, ಅನುಭವಿಸಲಾಗದುದನ್ನು, ಈ ಜನ್ಮದಲ್ಲಿ ಕೇಳಿಸಿದಂತಹದನ್ನು, ಈ ಜನ್ಮದಲ್ಲಿ ಕೇಳಿಸಲಾಗದ್ದನ್ನು, ಈ ಜನ್ಮದಲ್ಲಿ ಅನುಭವಿಸಿದುದನ್ನು, ಈ ಜನ್ಮದಲ್ಲಿ ಅನುಭವಿಸಲಾಗದ್ದನ್ನು, ಸತ್ಯವಾದ ಜಲಾಧಿಕವನ್ನು, ಅಸತ್ಯವಾದ ಭೂಮಿಯ ಮರೀಚಿಕೆ ಮುಂತಾದವುಗಳಲ್ಲಿನ ಜಲವನ್ನು ಸಮಸ್ತವನ್ನು ನೋಡುತ್ತಿದೆ. ಹಾಗೆಯೇ ಸಕಲೇಂದ್ರಿಯ ವಾಸನಾ ರೂಪದಿಂದಾಗಿ ಸಕಲ ಜೀವಕೋಟಿಯನ್ನು ಸ್ವಪ್ನದಲ್ಲಿ ನೋಡುತ್ತಿರುವುದು. ಮನೋರೂಪವಾದ ಆ ಜೀವನು ಯಾವಾಗ ತೇಜಸ್ಸಿನಿಂದ ಆದವನಾಗುತ್ತಾನೋ ಆ ಸಮಯದಲ್ಲಿ ಈ ದೇವನು ಅಂದರೆ ಜೀವನು ಸ್ವಪ್ನಗಳನ್ನು ಕಾಣುವುದಿಲ್ಲ. ಅದೇ ಸುಷುಪ್ತಿ. ಆಗ ಈ ಶರೀರದಲ್ಲಿ ಪರಮಾತ್ಮನಿಂದ ಜೀವಾತ್ಮನಿಗೆ ಉಂಟಾಗುವ ಸಂಬಂಧದಿಂದ ಸುಖವು ಉಂಟಾಗುತ್ತದೆ. ಪಿಪ್ಪಲಾದರೂ ಹೇಳುತ್ತಿದ್ದಾರೆ, ಓ ಪ್ರಿಯದರ್ಶನ, ಪಕ್ಷಿಗಳು ನಿವಾಸವಾದ ವೃಕ್ಷವನ್ನು ಹುಡುಕಿಕೊಂಡು ಹೇಗೆ ಹೋಗುತ್ತವೆಯೋ ಅದೇ ರೀತಿ ಮುಂದೆ ಹೇಳುವಂತಹ ವಿಷಯಗಳೆಲ್ಲವೂ ಪರಮಾತ್ಮನಲ್ಲಿ ಯಾವಾಗಲೂ ನೆಲೆಸಿರುವುದು, ಸ್ಥಿತಿಯನ್ನು ಅನುಭವಿಸುವುದು. ಪೃಥಿವ್ಯಾದಿ ಪಂಚಸ್ಥೂಲ ಸೂಕ್ಷ್ಮಭೂತಗಳು, ಚಕ್ಷುರಾದಿ ಜ್ಞಾನೇಂದ್ರಿಯಗಳು, ಅವುಗಳಿಂದ ಗ್ರಹಿಸಲ್ಪಡುವ ಶಬ್ದ ಸ್ಪರ್ಶಾದಿ ವಿಷಯಗಳು, ಕರ್ಮೇಂದ್ರಿಯಗಳು, ಅವುಗಳಿಂದ ಮಾಡುವಂತಹ ಕರ್ಮಗಳು, ಅಂತರಿಂದ್ರಿಯವಾದ ಮನಸ್ಸು, ಮನಸ್ಸಿನಲ್ಲಿ ಮನನ ಮಾಡತಕ್ಕ ವಿಷಯ, ಹೀಗೆ ಬುದ್ಧಿ, ಚಿತ್ತ, ಅಹಂಕಾರಗಳು, ಅವುಗಳ ವಿಷಯಗಳು, ತೇಜಸ್ಸು ಅದರಿಂದಲೇ ಪ್ರಕಾಶಗೊಳ್ಳುತ್ತಿವೆ. ಅದರಿಂದ ಪ್ರಾಣವು ಧಾರಣವಾಗುತ್ತದೆ. ಎಲ್ಲವೂ ಪರಮೇಶ್ವರನಲ್ಲೇ ನೆಲೆಸಿರುತ್ತದೆ. ಸ್ಥಿತಿ ಸ್ಥೂಲ ಸೂಕ್ಷ್ಮ ಪ್ರಪಂಚಕ್ಕೆಲ್ಲ ಪರಮೇಶ್ವರನೇ ಆಧಾರ. ಈ ಸ್ಥೂಲ ಸೂಕ್ಷ್ಮಾತ್ಮಕವಾದ ಜಡ ಜಗತ್ತೇ ಅಲ್ಲದೆ ಜೀವಾತ್ಮಗಳೆಲ್ಲವೂ ಪರಮೇಶ್ವರನ ಬಳಿಯೇ ಇರುತ್ತದೆ ಎಂದು ಹೇಳುತ್ತಾರೆ. ಇವೆಲ್ಲವೂ ಅಕ್ಷರದಲ್ಲಿ ಲೀನವಾಗುತ್ತದೆ ಎಂದು ಹಿಂದಿನ ಮಂತ್ರದೊಂದಿಗೆ ಹೇಳಿಕೊಳ್ಳಬೇಕು. ಈ ಕಾರ್ಯಕಾರಣ ರೂಪೋಪಾದಿಯಲ್ಲಿ ತುಂಬಿರುವ ಈ ಜೀವನು ನೋಡುವಂತಹವನು, ಸ್ಪರ್ಶಿಸುವಂತಹವನು, ಕೇಳುವಂತಹವನು, ವಾಸನೆ ನೋಡುವವನು,
ಜಿಹ್ವೆಯಿಂದ ರುಚಿ ನೋಡುವಂತಹವನು, ಮನಸ್ಸಿನಿಂದ ಆಲೋಚಿಸುವಂತಹವನು, ಬುದ್ಧಿಯಿಂದ ತಿಳಿದುಕೊಳ್ಳಬಲ್ಲವನು, ಕಾರ್ಯಗಳನ್ನು ಮಾಡುವವನು, ವಿಜ್ಞಾನ ಸ್ವರೂಪನು. ಈ ವಿಜ್ಞಾನಾತ್ಮನು ಅತ್ಯಂತ ಸೂಕ್ಷ್ಮವೂ ನಾಶರಹಿತವಾದುದು ಸರ್ವವ್ಯಾಪಕವಾದ ಆ ಪರಬ್ರಹ್ಮನಲ್ಲೇ ನೆಲೆಸಿರುವವನಾಗಿರುತ್ತಾನೆ. ಓ ಗಾರ್ಗ್ಯ, ಯಾವ ವಿದ್ವಾಂಸನು ಆ ಛಾಯಾರಹಿತವು, ಶರೀರರಹಿತವು, ರಕ್ತವರ್ಣಾದಿ ಗುಣಗಳಿಲ್ಲದಂತಹದ್ದು ಶುದ್ಧವಾದುದಾಗಿರುವ ಪರಮಾತ್ಮ ಈ ಅಕ್ಷರವನ್ನು ತಿಳಿದುಕೊಳ್ಳುತ್ತಿದ್ದಾನೋ ಆತನು ನಿಶ್ಚಯಪೂರ್ವಕವಾಗಿ ಆ ಅಕ್ಷರವನ್ನು ಹೊಂದುತ್ತಾನೆ. ಯಾರು ಈ ರೀತಿಯಾಗಿ ಗ್ರಹಿಸುವರೋ ಆತ ಸರ್ವಜ್ಞ ಸ್ವರೂಪನೂ ಆಗುತ್ತಾನೆ. ಅದಕ್ಕೆ ಈ ಮಂತ್ರಶ್ಲೋಕವು ಪ್ರಮಾಣವಾಗಿದೆ. ಓ ಸೌಮ್ಯನೇ, ವಿಜ್ಞಾನಾತ್ಮಕವಾದ ಈ ಜೀವನು ಸಮಸ್ತವಾದ ಅಜ್ಞಾದಿ ದೇವತೆಗಳೊಂದಿಗೂ ಸಹ ಸರ್ವೇಂದ್ರಿಯಗಳೊಂದಿಗೂ ಸಹ ಪಂಚಪ್ರಾಣಗಳನ್ನು ಪೃಥಿವ್ಯಾದಿ ಪಂಚಭೂತಗಳನ್ನು ಯಾವ ಅಕ್ಷರದಲ್ಲಿ ಸೇರುವಂತಾಗುವನೋ ಆ ಅಕ್ಷರವನ್ನು ಸರ್ವಜ್ಞನಾಗಿ ಸರ್ವವನ್ನೂ ಪ್ರವೇಶಿಸುವಂತಹವನಾಗುತ್ತಾನೆ. ಬಂಧ ಮುಕ್ತನಾಗಿ ಆತ್ಮಾನಂದವನ್ನು ಅನುಭವಿಸುವಂತಹವನಾಗುತ್ತಾನೆ. ಸರ್ವವೂ ತಾನೇ ಆಗುತ್ತಾನೆ, ಸರ್ವವೂ ತಾನೇ ಆಗಿಬಿಡುತ್ತಾನೆ. ಹೀಗೆಯೇ ಪ್ರಶ್ನೆ ಸಮಾಪ್ತಿ ಸೂಚಕ. ಪಂಚಮ ಪ್ರಶ್ನ, 5ನೆಯ ಪ್ರಶ್ನೆ. ಗಾರ್ಗ್ಯನು ಪ್ರಶ್ನಿಸಿದ ನಂತರ ಪಿಪ್ಪಲಾದ ಮಹರ್ಷಿಯ ಹತ್ತಿರ ಶೈಬ್ಯನಾದ ಸತ್ಯಕಾಮನು ಬಂದು ಪ್ರಶ್ನಿಸಿದನು. ಭಗವನ್, ಮನುಷ್ಯರಲ್ಲಿ ಯಾರು ಮರಣಾಂತದವರೆಗೂ ಓಂಕಾರವನ್ನು ಧ್ಯಾನಿಸುತ್ತಿರುವನೋ ಅವನು ಆ ಧ್ಯಾನದಿಂದ ಯಾವ ಲೋಕವನ್ನು ಜಯಿಸುತ್ತಾನೆ ಎನ್ನಲು ಆ ಸತ್ಯಕಾಮನಿಗೆ ಪಿಪ್ಪಲಾದಾಚಾರ್ಯರು ಹೀಗೆ ಪ್ರತ್ಯುತ್ತರವನ್ನಿತ್ತರು. ಓ ಸತ್ಯಕಾಮ, ಯಾವ ಅಕ್ಷರ ಪರಬ್ರಹ್ಮ ಇರುವುದೋ ಅದು ಪ್ರಾಣವೆಂಬ ಹೆಸರುಳ್ಳ ಆ ಪರಬ್ರಹ್ಮವು, ಅಂದರೆ ಪರಾಪರ ಬ್ರಹ್ಮಗಳೆರಡು ಓಂಕಾರವೇ. ಆದ್ದರಿಂದ ವಿದ್ವಾಂಸನು ಆತ್ಮಪ್ರಾಪ್ತಿ ಸಾಧಕವಾದ ಆಲಂಬನೆಯ ಮೂಲಕ ಪರಾಪರ ಬ್ರಹ್ಮಗಳಲ್ಲಿ ಒಂದನ್ನು ಅನುಸರಿಸುತ್ತಾನೆ. ಆ ಭಕ್ತನು ಒಂದು ಮಾತ್ರಾ ಕಾಲವನ್ನು ಹೊಂದಿದ ಓಂಕಾರವನ್ನು ಧ್ಯಾನಿಸುತ್ತಾನೆ. ಆ ಏಕಮಾತ್ರಾ ವಿಧ್ಯಾನದಿಂದ ಆ ಏಕಮಾತ್ರೆಯನ್ನೇ ಅಂದರೆ ಓಂಕಾರವನ್ನೇ ಸಾಕ್ಷಾತ್ಕರಿಸಿಕೊಂಡವನಾಗಿ ಕೂಡಲೇ ಈ ಭೂಮಿಯಲ್ಲಿ ಸಂಪನ್ನನಾಗುವನು. ಆತನನ್ನು ಋಕ್ಕುಗಳು ಮನುಷ್ಯ ಲೋಕಕ್ಕೆ ಸೇರಿಸುವರು. ಆತ ಆ ಮನುಷ್ಯ ಲೋಕದಲ್ಲಿ ತಪಸ್ಸಿನಿಂದಲೂ ಬ್ರಹ್ಮಚರ್ಯದಿಂದಲೂ ಶ್ರದ್ಧೆಯಿಂದಲೂ ಕೂಡಿದವನಾಗಿ ಮಹಿಮೆಯನ್ನು ಅನುಭವಿಸುವನು. ಅನಂತರ ಅಕಾರ ಉಕಾರಗಳೆನ್ನುವ 2 ಮಾತ್ರೆಗಳುಳ್ಳ ಓಂಕಾರದಿಂದ ಸತ್ವರೂಪವನ್ನು ಧ್ಯಾನಿಸಿದಾಗ ಮನಸ್ಸಿನೊಳಗೆ ಏಕಾಗ್ರತೆಯಿಂದಾಗಿ ಆತ್ಮಭಾವವನ್ನು ಹೊಂದುವನು. ಆತನು ಯಜಸ್ಸುಗಳಿಂದ ಅಂತರಿಕ್ಷದ ಆಧಾರವನ್ನು ಹೊಂದಿರುವ ಚಂದ್ರಲೋಕವನ್ನು ಸೇರುವನು. ಆತ ಚಂದ್ರಲೋಕದಲ್ಲಿ ಐಶ್ವರ್ಯವನ್ನು ಅನುಭವಿಸಿ ಮತ್ತೆ ಈ ಭೂಲೋಕಕ್ಕೆ ಬರುವನು. ಯಾರು ಈ ತ್ರಿಮಾತ್ರಾತ್ಮಕವಾದ ಓಂ ಎನ್ನುವ ಅಕ್ಷರದೊಂದಿಗೆ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಬ್ರಹ್ಮನ ಉಪಾಸನೆಯನ್ನು ಮಾಡುವನೋ ಎಂದರೆ ಧ್ಯಾನಿಸುವನೋ ಆತನು ತೇಜಪೂರ್ಣವಾದ ಮೂರ್ಧವದಲ್ಲಿನ ಪ್ರಾಣದಲ್ಲಿ ಸೂರ್ಯನಲ್ಲಿ ವಿಶೇಷ ಶಕ್ತಿಯಿಂದ ಸಂಪನ್ನನಾಗುತ್ತಾನೆ. ಸರ್ಪವು ಪೊರೆಯನ್ನು ಕಳಚಿ ಹೊರಕ್ಕೆ ಬಂದಂತೆ ನಿಶ್ಚಯವಾಗಿಯೂ ಆತನು ಪಾಪದಿಂದ ವಿಮುಕ್ತನಾಗಿ ಸಾಮಗಳೊಂದಿಗೆ ಪ್ರಾಣಗಳೊಂದಿಗೆ ಸತ್ಯಲೋಕವೆಂದು ಪ್ರಸಿದ್ಧಿಯಾಗಿರುವ ಹಿರಣ್ಯಗರ್ಭನ ಲೋಕವನ್ನು ಹೊಂದುತ್ತಾನೆ. ಆ ವಿದ್ವಾಂಸನು ಈ ಸ್ಥಾವರ ಜಂಗಮಗಳಿಗಿಂತ ಬೇರೆಯಾದವನು, ಆ ಹಿರಣ್ಯಗರ್ಭ ಬ್ರಹ್ಮನಿಗಿಂತ ಬೇರೆಯಾದವನು, ಸರ್ವ ಶರೀರಗಳಲ್ಲಿಯೂ ಇರುವಂತಹ ಪರಮೇಶ್ವರನನ್ನು ಕಾಣಬಲ್ಲರು. ಈ ವಿಷಯವನ್ನು ಈ ಕೆಳಗಿನ 2 ಮಂತ್ರಗಳಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ.
ಪರಸ್ಪರ ಸಂಬಂಧವಿದ್ದು ಆತ್ಮಧ್ಯಾನದಲ್ಲಿ ಪರಸ್ಪರ ಬಿಡಲಾಗದಂತಿರುವ ನಾಶವಾಗುವಂತಹ ಧ್ಯಾನದಲ್ಲಿ ಬಳಸುವಂತಹ ಓಂಕಾರವು ಅದರಲ್ಲಿನ 3 ಮಾತ್ರೆಗಳು ಎಂದರೆ ಅಕಾರ, ಉಕಾರ, ಮಕಾರ ಬಾಹ್ಯಾಭ್ಯಂತರ ಮಧ್ಯಮ ಕ್ರಿಯೆಗಳಲ್ಲಿ ಚೆನ್ನಾಗಿ ಪ್ರಯೋಗಿಸಲ್ಪಟ್ಟಾಗ ಜೀವನು ಸುಖ ದುಃಖಗಳಲ್ಲಿ ವಿಚಲಿತನಾಗುವುದಿಲ್ಲ. ಋಕ್ಕುಗಳಿಂದ ಈ ಮನುಷ್ಯ ಲೋಕವನ್ನು, ಯಜಸ್ಸುಗಳಿಂದ ಚಂದ್ರಲೋಕವನ್ನು, ಸಾಮವೇದದಿಂದ ಮೇಧಾವಿಗಳಾದವರು ಯಾವುದನ್ನು ಅರಿಯುತ್ತಾರೆಯೋ ಅದನ್ನು ಬ್ರಹ್ಮಲೋಕದಲ್ಲಿ ಓಂಕಾರ ಸ್ವರೂಪವನ್ನು ಆಲಂಬನದಿಂದ ವಿದ್ವಾಂಸನು ಹೊಂದುತ್ತಿದ್ದಾನೆ. ಯಾವುದು ಶಾಂತವಾದುದಾಗಿಯೂ ಅಜರವಾದುದಾಗಿಯೂ ಅಮೃತವಾದುದಾಗಿಯೂ ಭಯವಿಲ್ಲುವುದಾಗಿಯೂ ಆದಂತಹ ಪರಬ್ರಹ್ಮ ಸ್ವರೂಪವನ್ನು ಹೊಂದಿದೆಯೋ ಅದನ್ನು ಸ್ವಸ್ವರೂಪವಾಗಿ ಅನುಭವಿಸುತ್ತಾನೆ. ಓಂಕಾರವೇ ಆ ಪರಬ್ರಹ್ಮ. ಪರಬ್ರಹ್ಮವು ಶಾಂತವು, ಅಜರ, ಅಮೃತವು, ಅಭಯವು, ಪರವು ಎಂದು ಇಲ್ಲಿ ಅಭಿವರ್ಣಿಸಲಾಗಿದೆ. ವಾಕ್ಯಾಂತದಲ್ಲಿರುವ ಇತಿ ಪದವು ಪ್ರಶ್ನೆಯ ಸಮಾಪ್ತಿಯನ್ನು ತಿಳಿಯಪಡಿಸುತ್ತಿದೆ. ಷಷ್ಠ ಪ್ರಶ್ನ ಎಂದರೆ 6ನೆಯ ಪ್ರಶ್ನೆ. ಅನಂತರ ಭರದ್ವಾಜ ಗೋತ್ರದವನಾದ ಸುಕೇಶನು ಪಿಪ್ಪಲಾದ ಮಹರ್ಷಿಯನ್ನು ಪ್ರಶ್ನಿಸಿದನು. ಪೂಜ್ಯ ಮಹರ್ಷಿಯೇ, ಹಿರಣ್ಯನಾಭನೆಂಬ ಹೆಸರುಳ್ಳ ಕೋಸಲ ರಾಜಪುತ್ರನು ನನ್ನನ್ನು ಸಮೀಪಿಸಿ ಈ ಪ್ರಶ್ನೆಯನ್ನು ಕೇಳಿದನು. ಓ ಭಾರದ್ವಾಜ, 16 ಕಲೆಗಳುಳ್ಳ ಪುರುಷನನ್ನು ನೀನು ಕಂಡಿರುವೆಯಾ ಎಂದು. ಆ ರಾಜಕುಮಾರನೊಂದಿಗೆ ನೀನು ಕೇಳಿದ ಪುರುಷನನ್ನು ನಾನು ಅರಿಯೇ ಎಂದು ಹೇಳಿದೆ. ಈ 16 ಕಲೆ ಪುರುಷನನ್ನು ನಾನು ಕಂಡಿದ್ದೆ, ಆದರೆ ನಿನಗೆ ಹೇಳದಿರುತ್ತಿದ್ದೇನೆ. ಆ 16 ಕಲೆ ಪುರುಷನನ್ನು ನಾನು ಕಂಡಿದ್ದೆ, ಆದರೆ ನಿನಗೆ ಹೇಳದೆ ಇರುತ್ತಿದ್ದೇನೆ. ಯಾರು ಅಸತ್ಯವನ್ನು ನುಡಿಯುತ್ತಾರೋ ಅವರು ಸಮೂಲವಾಗಿ ನಾಶವಾಗುತ್ತಾರೆ. ಆದ್ದರಿಂದ ಅಸತ್ಯವನ್ನು ನುಡಿಯುವುದಕ್ಕೆ ನಾನು ಶಕ್ತನಲ್ಲ ಎಂದು ಹೇಳಿದೆ. ಆ ರಾಜಕುಮಾರನು ಮೌನವಾಗಿ ರಥವನ್ನೇರಿ ಹೊರಟು ಹೋದ. ಆ 16 ಕಲಾತ್ಮಕ ಪುರುಷನನ್ನು ಕುರಿತು ತಮ್ಮನ್ನು ಕೇಳುತ್ತಿದ್ದೇನೆ. ಆ ಪುರುಷನೆಲ್ಲಿರುವನು? ಓ ಸುಕೇಶ, ಯಾರಲ್ಲಿ ಮುಂದೆ ಹೇಳಲಿರುವ 16 ಕಳೆಗಳು ಇರುತ್ತವೆಯೋ ಆ ಪುರುಷನು ಇಲ್ಲಿ ನಿನ್ನ ದೇಹದಲ್ಲೇ ವಾಸವಾಗಿದ್ದಾನೆ. ಈ ವಿಷಯವನ್ನು ಪಿಪ್ಪಲಾದ ಮಹರ್ಷಿ ಭಾರದ್ವಾಜನಾದ ಸುಕೇಶನಿಗೆ ಸ್ಪಷ್ಟವಾಗಿ ಹೇಳಿದ. 16 ಕಳೆಗಳು ಪರಮಾತ್ಮನ ಉಪಾಧಿ ರೂಪಗಳು. ಆ ಪುರುಷನು ಎಂದರೆ ಜೀವಾತ್ಮನು ಈ ರೀತಿಯಾಗಿ ಆಲೋಚಿಸಿದ. ಈ ದೇಹದಿಂದ ಯಾವುದು ಹೋಗುತ್ತಿರುವಾಗ ನಾನೂ ಸಹ ಹೊರಟು ಹೋಗುತ್ತೇನೆ. ಯಾವ ಶಕ್ತಿಯು ದೇಹದಲ್ಲಿರುವಾಗ ನಾನು ಇರುತ್ತೇನೆ, ಆ ಶಕ್ತಿ ಯಾವುದು ಎಂದು ಆಲೋಚಿಸುತ್ತಿದ್ದನು. ಆ ಪರಬ್ರಹ್ಮನು ಪ್ರಾಣವನ್ನು ಸೃಷ್ಟಿ ಮಾಡಿದನು, ಅಂತರಾತ್ಮವನ್ನು ಸೃಜಿಸಿದನು. ಪ್ರಾಣದಿಂದ ಶ್ರದ್ಧೆಯನ್ನು, ಆ ಶ್ರದ್ಧೆಯಿಂದ ಆಕಾಶ, ವಾಯು, ತೇಜಸ್ಸು, ಜಲ, ಭೂಮಿ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳೆಂಬ 10, ಮನಸ್ಸು, ಅನ್ನದಿಂದ ಬಲ, ತಪಸ್ಸು, ಮಂತ್ರ, ಕರ್ಮಲೋಕ, ಲೋಕಗಳಲ್ಲಿ ಹೆಸರುಗಳು, ಇವುಗಳೆಲ್ಲವನ್ನು ಸೃಷ್ಟಿ ಮಾಡಿದ. ಇವೇ 16 ಕಲೆಗಳು. ಯಾವ ರೀತಿ ಸಮುದ್ರವೇ ತಮ್ಮ ಗಮ್ಯವೆಂದು ಪ್ರವಹಿಸುವ ನದಿಗಳು ಸಮುದ್ರನನ್ನು ಸೇರಿ ಲೀನವಾಗಿ ಬಿಡುತ್ತವೆಯೋ, ಆ ನದಿಗಳ ನಾಮರೂಪಗಳು ಯಾವ ರೀತಿಯಲ್ಲಿ ನಶಿಸಿ ಹೋಗುತ್ತವೆಯೋ, ಸಮುದ್ರ ಮಾತ್ರವೇ ಉಳಿದು ಬಿಡುತ್ತದೆಯೋ, ಅದೇ ರೀತಿಯಾಗಿ ಎಲ್ಲವನ್ನೂ ನೋಡುತ್ತಿರುವ ರೂಪವಂತನಾದ ಆ ಪುರುಷನಲ್ಲಿರುವ 16 ಕಳೆಗಳು ಈ ಪುರುಷನನ್ನೇ ಸೇರಿ ಕಾಣಿಸದೆ ಹೋಗುವುದು. ಈ ಕಲೆಗಳ ನಾಮರೂಪಗಳು ಇಲ್ಲದಂತಾಗುತ್ತದೆ. ಪರಮಾತ್ಮ ಎಂದು ಮಾತ್ರವೇ ಹೇಳಲಾಗುತ್ತದೆ. ಈ ಜೀವನು
ಅಂತಹ ಪರಮೇಶ್ವರನನ್ನು ತಿಳಿದುಕೊಂಡವನಾಗಿ ಕಲೆಗಳ ರೂಪದ ಶರೀರದಿಂದ ವಿಮುಕ್ತನಾಗಿ ಅಮರನಾಗಿ ಹೋಗುತ್ತಾನೆ. ಈ ವಿಷಯವನ್ನೇ ಮುಂದಿನ ಮಂತ್ರ ಹೇಳುತ್ತಿದೆ. ರಥಚಕ್ರದಲ್ಲಿನ ಅರೆಗಳಂತೆ ಸಮಸ್ತ ಕಲೆಗಳು ಯಾವ ಪುರುಷನಲ್ಲಿ ನೆಲೆಗೊಂಡಿರುತ್ತವೆಯೋ ತಿಳಿಯುವಂತಹ ಆತ್ಮವನ್ನು, ಆ ಪುರುಷನನ್ನು ತಿಳಿದುಕೊಳ್ಳಬೇಕು. ನಿಮ್ಮನ್ನು ಮೃತ್ಯುವು ಬಾಧಿಸಲಾರದು. ಪಿಪ್ಪಲಾದ ಮಹರ್ಷಿಯು ಸುಕೇಶಾದಿ ಶಿಷ್ಯರನ್ನು ಉದ್ದೇಶಿಸಿ ಹೀಗೆ ಹೇಳಿದರು. ನಾನು ಈ ಪರಬ್ರಹ್ಮನನ್ನು ಕುರಿತು ತಿಳಿದುಕೊಂಡಿದ್ದೇನೆ. ಇದಕ್ಕೆ ಮೀರಿದ ಸೂಕ್ಷ್ಮ ವಸ್ತು ಮತ್ತೊಂದು ಎಲ್ಲಿಯೂ ಇಲ್ಲ. ಇದಕ್ಕೆ ಮೀರಿದ ಸೂಕ್ಷ್ಮ ವಸ್ತು ಮತ್ತೊಂದು ಎಲ್ಲಿಯೂ ಇಲ್ಲ ಎಂದು ಹೇಳಿದರು. ಸುಕೇಶಾದಿಯ ಶಿಷ್ಯರು ಪಿಪ್ಪಲಾದ ಮಹರ್ಷಿಯನ್ನು ಅರ್ಚಿಸಿ, ನೀನೇ ನಮಗೆ ತಂದೆ ರಕ್ಷಕ ಎಂದು ಹೇಳಿದರು. ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತರಾದ ಪರಮ ಋಷಿಗಳಿಗೆ ನಮಸ್ಕಾರ. ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತರಾದ ಪರಮ ಋಷಿಗಳಿಗೆ ನಮಸ್ಕಾರ ಎಂದು ಪ್ರಾರ್ಥನೆ ಸಲ್ಲಿಸಿದರು. ಪ್ರಶ್ನೋಪನಿಷತ್ತು ಸಮಾಪ್ತಿಯಾಯಿತು. ಶಾಂತಿ ಮಂತ್ರ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಗೆ ಪ್ರಶ್ನೋಪನಿಷತ್ತು ಸಂಪನ್ನಗೊಂಡಿತು. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ, ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ, ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.